ಇದನ್ನೀಗ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿದೆ ನಾನು. ಈಗ ಇದನ್ನು ಪೌಡರ್ ಮಾಡುವ. ಪೌಡರ್ ಮಾಡಿ ಆಯಿತು. ಈಗ ಈ ಪೌಡರನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಸ್ವಲ್ಪ ಸ್ವಲ್ಪ ಡೈಲಿ ಮಾಡಿ ಕುಡಿಬೋದು. ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಲೋಟ ನೀರು ಹಾಕಿದ್ದೇನೆ. ಅದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನು ಈ ಪೌಡರ್ ಹಾಕ್ತೇನೆ. ಈ ಪೌಡರ್ಗೆ ಒಂದು ಕುದಿ ಬರಲಿ. ಕುದಿ ಬರ್ತಾ ಉಂಟು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೇನೆ. ಸಕ್ಕರೆ ಕೂಡ ಹಾಕ್ಬೋದು. ಇದು ಸಕ್ಕರೆಗಿಂತ ಬೆಲ್ಲ ದೇಹಕ್ಕೆ ಒಳ್ಳೆಯದಲ್ವ, ಅದಕ್ಕೆ ಬೆಲ್ಲ ಹಾಕೋದು. ಇದಕ್ಕೆ ಬೆಲ್ಲ ಸಕ್ಕರೆ ಏನು ಹಾಕದೆ ಹೀಗೇನೆ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೇನೆ. ಹಾಲು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದರೆ ಆಯಿತು. ಈಗ ಇದು ಆಯಿತು, ಆಫ್ ಮಾಡ್ತೇನೆ ಗ್ಯಾಸ್. ನೋಡಿ, ಇದು ಕಷಾಯ ರೆಡಿ ಆಯಿತು. ತುಂಬ ಟೇಸ್ಟ್ ಇದೆ. ಈ ಕಷಾಯ ಯಾವುದಕ್ಕೆ ಒಳ್ಳೆಯದಂದರೆ, ಇದು ಯೂರಿನ್ ಇನ್ಫೆಕ್ಷನ್ ಎಲ್ಲ ಇರ್ತದಲ್ಲ, ಉರಿ ಮೂತ್ರ, ಅದಕ್ಕೆ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಒಳ್ಳೆಯದು. ಮತ್ತು ಡೈಜೆಷನ್ಗೆ ಎಲ್ಲ ಒಳ್ಳೆಯದು. ಇದು ತುಂಬ ಒಳ್ಳೆಯದು. ಇದು ಮಕ್ಕಳಿಗೆ ಸಹ ಮಾಡಿ ಕೊಡ್ಬೋದು. ಒಂದು ಟೀ ಸ್ಪೂನ್ ಹಾಕುವ ಬದಲಿಗೆ ಅರ್ಧ ಟೀ ಸ್ಪೂನ್ ಹಾಕಿ ಕೊಟ್ಟರೆ ಒಳ್ಳೆಯದು. ಇದು ನಿಮಗೆ ಹಾಲು ಬೇಡ ಅಂತ ಅಂದರೆ ಖಾಲಿ ನೀರಲ್ಲಿ ಬಾಯ್ಲ್ ಮಾಡಿ ಇದನ್ನು ಕುಡಿಬೋದು. ಕೆಲವರಿಗೆ ಶುಗರ್ ಎಲ್ಲ ಇರ್ತದೆ, ಅವರಿಗೆ ಶುಗರ್ ಎಲ್ಲ ಹಾಕಿದರೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಹೀಗೇನೆ ಮಾಡಿ ಕುಡಿಬೋದು. ತುಂಬ ಒಳ್ಳೆಯದು. ಮತ್ತು ಕೆಲವರಿಗೆ ತುಂಬ ಬಾಡಿ ಎಲ್ಲ ಹೀಟ್ ಇರ್ತದೆ, ಅದು ನನಗೆ ಸಹ ಹಾಗೇನೆ. ಎಷ್ಟು ತಂಪು ಮಾಡಿದರೆ ಸಹ ಸಾಕಾಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಕುಡಿದ್ರೆ ಇದು ತುಂಬ ಒಳ್ಳೆಯದು. ನನಗೆ ಸಹ ಯೂರಿನ್ ಇನ್ಫೆಕ್ಷನ್ ಇತ್ತು, ತುಂಬ ಉರಿ ಬರ್ತಿತ್ತು. ಆಗ ನನಗೆ ಅಕ್ಕ ಡೈಲಿ ಮಾಡಿ ಕೊಡ್ತಿದ್ಲು ಇದನ್ನು. ಅದನ್ನು ಡೈಲಿ ಕುಡಿದ ಮೇಲೆ ನಂದು ಇದು ಉರಿ ಮೂತ್ರ ಎಲ್ಲ ಉಂಟಲ್ಲ, ಅದು ತುಂಬ ಕಮ್ಮಿ ಆಯಿತು. ಹಾಗಾಗಿ ನಿಮಗೆ ಸಹ ಇದು ಯೂಸ್ಫುಲ್ ಆಗ್ಬೋದು. ಯಾರಿಗದಂಥ ಪ್ರಾಬ್ಲಮ್ ಎಲ್ಲ ಇದ್ದರೆ ಇದನ್ನು ಮಾಡಿ ಕುಡೀರಿ ಡೈಲಿ, ತುಂಬ ಒಳ್ಳೆಯದಾಗ್ತದೆ. ಓಕೆ, ಬಾಯ್.